ಎಸ್, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಮಾಲಿಕ್ಯುಲರ್ ಮಾಸ್ ಅಂದರೆ ಏನು, ಮಾಲಿಕ್ಯುಲರ್ ಮಾಸ್, ಓಕೆ, ಮಾಲಿಕ್ಯುಲರ್ ಮಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಆ್ಯಂಡ್ ಫಾರ್ಮುಲಾ, ಓಕೆ, ಫಾರ್ಮುಲಾ ಯೂನಿಟ್ ಮಾಸ್, ಓಕೆ, ಯೂನಿಟ್ ಮಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಫಾರ್ಮುಲಾ ಯೂನಿಟ್ ಮಾಸ್, ಫಾರ್ಮುಲಾ ಯೂನಿಟ್ ಮಾಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ವಿ ಅಲ್ವಾ. ಸೊ ನಾವು ಏನು ತಿಳ್ಕೊಂಡ್ವಿ ಅಂದರೆ ಮಾಲಿಕ್ಯುಲರ್ ಮಾಸ್ ಮತ್ತು ಫಾರ್ಮುಲಾ ಯೂನಿಟ್ ಮಾಸ್ ಎರಡೂ ಸೇಮ್, ಓಕೆನಾ, ಎರಡು ಒಂದೇ ರೀತಿನೇ ಕ್ಯಾಲ್ಕುಲೇಟ್ ಮಾಡೋದು, ಓಕೆನಾ. ಆ್ಯಂಡ್ ದೆನ್ ನಾವು ಮೋಲ್ ಕಾನ್ಸೆಪ್ಟ್ ಸಹ ನೋಡಿದ್ವಿ ಅಲ್ವಾ. ಮೋಲ್ಸ್ ಅಂದರೆ ಏನು, ಓಕೆ, ಮೋಲ್ ಅಂದರೆ ಏನು. ಫಸ್ಟ್ ಆಫ್ ಆಲ್ ಮೋಲ್ ಅನ್ನೋದು ಒಂದು ಮೆಷರಿಂಗ್ ಯೂನಿಟ್ ಆಫ್ ಎ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಷ್ಟಿದೆ ಅಂತ ಮೆಷರ್ ಮಾಡೋದಕ್ಕೆ ನಾವು ಅದನ್ನು SI ಯೂನಿಟ್ ಆಫ್ ಮೆಷರಿಂಗ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಮೋಲ್, ಓಕೆ. ಈ ಮೋಲ್ ಅಂದರೆ ಒಂದು ವಸ್ತುನ, ಓಕೆ, ಒಂದು ಸಬ್ಸ್ಟೆನ್ಸಸ್ನ ಒಂದು ಇದನ್ನು ಮೆಷರ್ ಮಾಡೋದು, ಓಕೆ. ಮೆಷರ್ ಮಾಡೋದಕ್ಕೆ ನಾವು ಇಡೋ ಯೂನಿಟ್, ಈಗ ನಾವು ಒಂದು ಲಿಕ್ವಿಡ್ ತಗೊಂಡ್ರೆ ಅದಕ್ಕೆ ಲೀಟರ್ಸ್ ಅಂತ ನಾವು ಮೆಷರ್ ಮಾಡ್ತೀವಿ, ರೈಟ್. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಯಾವ ರೀತಿ ನಾವು ಈ ಕಾನ್ಸೆಪ್ಟ್ಸಲ್ಲಿ, ಮೋಲ್ ಕಾನ್ಸೆಪ್ಟ್ಸಲ್ಲಿ ಯಾವ ರೀತಿ ನಾವು ಮೆಷರ್ ಮಾಡ್ತೀವಿ ಅಂದರೆ ಬೈ ಯೂಸಿಂಗ್ ಮೋಲ್ ಆಸ್ ಎ SI ಯೂನಿಟ್. ಮೋಲ್ ಅನ್ನೋ ಈ SI ಯೂನಿಟ್ಸ್ನ ಇಲ್ಲಿ ಮೈನಸ್ ಪ್ಲಸ್ ಇದೆಲ್ಲ ನಾವು ಏನು ಮಾಡಿರೋ ರಿಸಲ್ಟ್ ಮೇಲೆ ಡಿಪೆಂಡ್, ಓಕೆನಾ. ಸೊ ಮೋಲ್ ಇದನ್ನು ನಾವು, ಓಕೆ, ಈ ಮೋಲ್ ಅನ್ನೋದನ್ನ ಯೂಸ್ ಮಾಡ್ತೀವಿ, ಓಕೆ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎಷ್ಟಿದೆ ಅಂತ ನಾವು ಮೆಷರ್ ಮಾಡೋದಕ್ಕೋಸ್ಕರ, ಓಕೆ. ಸೊ 1 ಮೋಲ್ ಈಕ್ವಲ್ ಟು ಎಷ್ಟು, 1 ಮೋಲ್ ಅಂದರೆ ಎಷ್ಟು, ನಿಮಗೆ ಅವಗಾಡ್ರೋ ನಂಬರ್ ಅಂತ ಹೇಳಿದೆ ಅಲ್ವಾ. ಅವಗಾಡ್ರೋ ನಂಬರ್, ಅವಗಾಡ್ರೋ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು, ಓಕೆ. ಸೊ ಈ 1 ಮೋಲ್ ಅನ್ನೋದು ಈಗ ಒಂದು ಇದಕ್ಕೆ, ಓಕೆ, ಒಂದು ಸೋಡಿಯಂಗೆ ತಗೊಳ್ಳೋಣ, ಓಕೆನಾ. ಸೋಡಿಯಂಗೆ ನಾವು ತಗೊಂಡ್ರೆ, ಸೊ ಆ ಸೋಡಿಯಂಗೆ ಎಷ್ಟು ಅಮೌಂಟ್ ಆಫ್ ಮಾಸ್ ಇದೆ ಅಂತ ಹೇಳಿದ್ರೆ ನಾವು 23 ಅಂತ ಅನ್ಕೊಳ್ತೇವೆ, ಓಕೆ. ಯು ಅಂದ್ರೂ ಒಂದೇ, 1 ಮೋಲ್ ಈಕ್ವಲ್ ಟು, ಓಕೆ, 23 ಯು ಅಂದ್ರೂ ಒಂದೇ, ಯೂನಿಫೈಡ್, ಓಕೆ, ಇದು ಯೂನಿಫೈಡ್ ಇದು ಅಂತ ಹೇಳ್ತಾರಲ್ವಾ, ನಾವು AMU ಅಂತ ಹೇಳ್ದೆ ಅಲ್ವಾ, ಓಕೆ, ಇದು AMU, ಓಕೆ. ಸೊ ಅದೇ ರೀತಿ ಇದನ್ನ ನಾವು ಸಿಂಪಲ್ ಆಗಿ ಮಾಡಬೇಕು ಅಂದರೆ ಯು ಅಂತ ಹೇಳಿದ್ದಾರೆ, ಓಕೆ. IUPAC ಅವುಗಳ ರಿಕಮೆಂಡೇಶನ್ ಇಂದ ನಾವು ಈ AMU ಅನ್ನೋದನ್ನ ನಾವು ಯೂನಿಫೈಡ್ ಮಾಸ್ ಅಂತ ಏನು ಸ್ವಲ್ಪ, ಓಕೆ, ಶಾರ್ಟ್ ಆಗಿ ಹೇಳಿದೀವಲ್ವಾ. ಸೊ ಅದು ಯು, ಓಕೆ. 23 ಯೂನಿಫೈಡ್ ಮಾಸ್ ಅಂದ್ರೂ ಒಂದೇ, 1 ಮೋಲ್ ಅಂದ್ರೂ ಒಂದೇ, 23 ಗ್ರಾಮ್ಸ್ ಅಂದ್ರೂ ಒಂದೇ, ಆರ್ 6.022 into 10 to the power of 23, ಓಕೆ. ಹಿಂಗಂದ್ರೂ ಅಷ್ಟೇ, ಓಕೆ. ಇದೆಲ್ಲ ಸೇಮ್, ಓಕೆನಾ. ಸೊ ನಾವು ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್, ಒಂದು ಟೇಬಲ್ ಸಹ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಓಕೆ. ಆ ಟೇಬಲಲ್ಲೂ ಸಹ ಇದೇ ರೀತಿ ಯಾವ್ಯಾವ ಎಲಿಮೆಂಟ್ಸ್ಗೆ, ಓಕೆ, ಯಾವ ಸಬ್ಸ್ಟೆನ್ಸಸ್ಗೆ ನಾವು ಇದನ್ನ ನೋಡ್ಬೋದು ಅನ್ನೋದು ಸಹ ಅದರಲ್ಲಿದೆ, ಓಕೆ. ಸೊ ಟೇಬಲ್ನ ನಾವು ಇಲ್ಲಿ ಬರೆಯೋಣ, ನಿಮ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ, ಓಕೆ. ಕಾನ್ಸೆಪ್ಟ್ ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ, ತುಂಬ ಎಕ್ಸಾಂಪಲ್ಸ್ ಕೊಟ್ಟಷ್ಟು ತುಂಬ ಅಂತ ನಿಮಗೆ ಒಂದು ಕಾನ್ಸೆಪ್ಟ್ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಓಕೆ. ಸೊ ಸೀರಿಯಲ್ ನಂಬರ್ ಅಂತ ಅನ್ಕೊಳ್ಳೋಣ, ಓಕೆ. ಆ್ಯಂಡ್ ಸಿಂಬಲ್ 1 ಮೋಲ್, ಓಕೆ, 1 ಮೋಲ್ ಇದು ಗ್ರಾಮ್ಸ್ ಅಲ್ಲಿ, 1 ಮೋಲ್ ಇನ್ ಗ್ರಾಮ್ಸ್, ಓಕೆ. ಆ್ಯಂಡ್ ಅಟಾಮಿಕ್ ಮಾಸ್, ಇದು ಅಟಾಮಿಕ್
ಸೊ ಇದನ್ನ ನಾವು ಅಟಾಮಿಕ್ ಮಾಸಸ್ನ ನಾವು ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಯು ಆ್ಯಂಡ್ ಅವಗಾಡ್ರೋ ನಂಬರ್, ಓಕೆ, ಆ್ಯಂಡ್ ಲಾಸ್ಟ್ ಮೋಲಾರ್ ಮಾಸ್. ಇದು ಅಟಾಮಿಕ್ ಮಾಸ್, ಇದು ಮೋಲಾರ್ ಮಾಸ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಇದು ಅಟಾಮಿಕ್ ಮಾಸ್, ಇದು ಮೋಲಾರ್ ಮಾಸ್ ಲಾಸ್ಟ್ ಅಲ್ಲಿ. ಓಕೆ, ನಿಮ್ಗೆ ಆಲ್ರೆಡಿ ಮೋಲಾರ್ ಮಾಸ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದು ಸಹ ನಾನು ನಿಮಗೆ ಹೇಳಿದ್ದೀನಿ. ಓಕೆ, ಸೊ ಫಸ್ಟ್ ಒನ್ ಆಕ್ಸಿಜನ್. ಓಕೆ, ಆಕ್ಸಿಜನ್ಗೆ 1 ಮೋಲ್ ಅಂದ್ರೆ ಎಷ್ಟು ಅಂತ ಅಂದ್ರೆ 16 ಗ್ರಾಮ್ಸ್ ಅಂತ. ಇಟ್ ಈಸ್ ಇನ್ ಗ್ರಾಮ್ಸ್ ಅಲ್ವಾ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ 16 ಗ್ರಾಮ್ಸ್ ಅಂತ. ಅಟಾಮಿಕ್ ಮಾಸ್, ಓಕೆ, ಅಟಾಮಿಕ್ ಮಾಸ್ ಬಂದ್ಬಿಟ್ಟು ಇದಕ್ಕೆ 16 ಯು. ಓಕೆ, 16 ಗ್ರಾಮ್ಸ್ ಅಂದ್ರೂ ಒಂದೇ, 16 ಯು ಅಂದ್ರೂ ಒಂದೇ. ಅವಗಾಡ್ರೋ ನಂಬರ್ ಇದೆಲ್ಲ ಸೇಮ್ ಈಕ್ವಲ್ ಅಂತ ಹೇಳಿ. ಓಕೆ, 2 into 10 to the power of 23 atoms. Okay, and molar mass is 16 grams per mole. Per mole means ಈ ರೀತಿ ಇರುತ್ತೆ. 1/mole ಅಂತ ಇದ್ರೆ ಅದನ್ನ ನಾವು ಇದು ಮೇಲಕ್ಕೆ ಹೋದ್ರೆ ಮೈನಸ್ ಆಗುತ್ತೆ ಅಲ್ವಾ, ಪರ್ ಮೋಲ್ ಅಂತ ಬರೀತೀವಿ. ಓಕೆನಾ? ಸೊ ಸೇಮ್ ಇದರಿಂದ ಏನು ಅಂದ್ರೆ ಇದು ಅಟಾಮಿಕ್ ಮಾಸ್ ಅಂತ ಅನ್ಕೊಂಡ್ರೆ 16 ಅನ್ನೋದು ಒಂದು ಅಟಾಮಿಕ್ ಮಾಸ್ ಅಂತ ಅನ್ಕೊಂಡ್ರೆ ನಾವು, ಓಕೆ, ಅದನ್ನ ಗ್ರಾಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ಸೇಮೇ. ಓಕೆ, ಅಟಾಮಿಕ್ ಮಾಸ್ ಯೂನಿಫೈಡ್ ಮಾಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ಸೇಮೇ. ಅವಗಾಡ್ರೋ ನಂಬರ್ 6.022 into 10 to the power of 23 ಅಂತ ಇದೆ ಅಲ್ವಾ. ಸೊ ಇದೆಲ್ಲ ಸೇಮ್ 16 ಗ್ರಾಮ್ಸ್ ಪರ್ ಮೋಲ್ ಅನ್ನೋದು ಒಂದೇ. ಓಕೆ, ಸೊ ಎಲ್ಲಾನು ಇದು ಫುಲ್ ಒಂದೇ ಇದೆ. ಓಕೆ, ಒಂದೇ ವ್ಯಾಲ್ಯೂನೇ. ಓಕೆ, ಒಂದೇ ವ್ಯಾಲ್ಯೂ ಅಂತಲ್ಲ, ಇದೆಲ್ಲ ಸೇಮ್. ಹೀಗೆ ಹೇಳಿದ್ರು ನಡೆಯುತ್ತೆ, ಹೀಗೆ ಹೇಳಿದ್ರು ನಡೆಯುತ್ತೆ. ಓಕೆ, ನಾವು ಏನು ಸಿಂಬಲ್ ಆಫ್ ದಿಸ್ ಓ ಅಲ್ವಾ. ಸೊ ಆಕ್ಸಿಜನ್ಗೆ ಎಷ್ಟು ಮೋಲ್ಸ್ ಇದೆ ಅಂದ್ರೆ 16 ಮೋಲ್ಸ್ ಪರ್ ಗ್ರಾಮ್ಗೆ ಹೇಳ್ತೀವಿ. ಓಕೆ, ಅಟಾಮಿಕ್ ಮಾಸ್ ಎಷ್ಟು ಅಂದ್ರೆ 16 ಯೂನಿಟ್ಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಅವಗಾಡ್ರೋ ನಂಬರ್ ಆಫ್ ದಿಸ್ 1 mole of Avogadro number, 1 mole ಅನ್ನೋದು equal to this all. ಓಕೆನಾ? and second one is nitrogen, N2. ಓಕೆ, ಸೊ ನೈಟ್ರೋಜನ್ಗೆ 1 mole ಅಂತ ಹೇಳಿದ್ರೆ 28 grams. 28 grams. and ಇದು ಸಹ ಇಲ್ಲಿ ನಾವು ಈಗ 28 ಯೂನಿಟ್ ಯೂನಿಫೈಡ್ ಮಾಸ್ ಅಂತ ಹೇಳ್ಬೋದು. ಓಕೆ, ಯೂನಿಫೈಡ್ ಮಾಸ್ ಅಂತಾನು ಹೇಳ್ಬೋದು. and this is same 2 into 10 to the power of 23 molecules ಇಲ್ಲಿ. ಓಕೆ, and ಇಲ್ಲಿ 28 ಓಕೆ ಗ್ರಾಮ್ಸ್ per mole. ಓಕೆ, ಸೇಮ್ ಇದಕ್ಕೂ ಸಹ ಸೇಮ್ ಇದೆ. ಓಕೆ, and third one is HCl. ಸೊ HClಗೆ ನಾವು 1 mole ಅಂತ ಹೇಳಿದ್ರೆ 36.5 ಓಕೆ ಗ್ರಾಮ್ಸ್ ಅಂತ ಹೇಳ್ಬೋದು. ಇಲ್ಲಿ 36.5 ಯೂನಿಫೈಡ್ ಮಾಸಸ್ ಅಲ್ಲಿ ಅಲ್ವಾ ನಾವು, ಸೊ ಯು ಅಂತ ಹೇಳ್ಬೋದು. ಸೇಮ್ ಇದಕ್ಕೂ 6.022 into 10 to the power of 23 ಮೈನಸ್ ಅಲ್ಲ ಪ್ಲಸ್ 23. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಇಲ್ಲಿ ನೀವು ಮೈನಸ್ ಬರೆದ್ಬಿಟ್ರೆ ಇಟ್ ಈಸ್ ಅದು ವ್ಯಾಲ್ಯೂಸ್ ಸರಿಯಾಗಿರಲ್ಲ. ಓಕೆನಾ? ಅಂಡ್ ಇಲ್ಲಿ ಮಾಲಿಕ್ಯೂಲ್ಸ್ ಇಲ್ಲಿ 36.5 ಗ್ರಾಮ್ಸ್ ಪರ್ ಮೋಲ್. ಓಕೆ, ಸೊ ಈ ಟೇಬಲ್ ಇಂದ ನೀವು ಏನನ್ನ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಅಟಾಮಿಕ್ ಮಾಸ್ ಅಂತ ನಮ್ಗೆ ಗೊತ್ತಾದ್ರೆ ಸಾಕು. ಅಟಾಮಿಕ್ ಮಾಸು 1 ಮೋಲು, ಅವಗಾಡ್ರೋ ನಂಬರ್, ಮೋಲಾರ್ ಮಾಸ್ ಎಲ್ಲ ಸಹ ಸೇಮ್ ಬರುತ್ತೆ. ಓಕೆನಾ? ಎಲ್ಲಾನು ಸೇಮ್ ಬರುತ್ತೆ. ಅಂಡ್ ನೆಕ್ಸ್ಟ್ ನಾವು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ದಿಸ್ ಒನ್ ಗ್ರಾಮ್ ಅಂತ ನಾವಿಲ್ಲಿ ಹೇಳ್ತಿದೀವಲ್ವಾ, ಗ್ರಾಮ್ಸ್ ಅಂತ. ಸೊ ಅದು ಗ್ರಾಮ್
ಮಾಲಿಕ್ಯುಲರ್ ಮಾಸ್. ಏನು ಈ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು? ಓಕೆ, ನಾವು ಆಲ್ರೆಡಿ ಅಟಾಮಿಕ್ ಮಾಸ್ ಅಂದ್ರೆ ಏನು, ಮೋಲಾರ್ ಮಾಸ್ ಅಂದ್ರೆ ಏನು, ಓಕೆ, ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೆ ಏನು, ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಈಗ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ಅಂತ. ಓಕೆ, ಸೊ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅನ್ನೋದು ಸಹ ಒಂದು ಮಾಸೆ. ಓಕೆ, ಇಟ್ ಈಸ್ ಎ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇಸ್ ಎ ಮಾಸ್ ಇನ್ ಗ್ರಾಮ್ಸ್. ಓಕೆ, ಇದನ್ನ ಗ್ರಾಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇನ್ ಗ್ರಾಮ್ಸ್. ಓಕೆ, of 1 mole of a molecular substance, of 1 mole of 1 mole of molecular substance. Gram molecular mass is a, ಓಕೆ, ಅದು ಸಹ ಒಂದು ಮಾಸ್. ಅದನ್ನ ಗ್ರಾಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಯಾವ ರೀತಿ ಅಂದ್ರೆ 1 ಮೋಲ್ ಆಫ್ ಮಾಲಿಕ್ಯುಲರ್ ಸಬ್ಸ್ಟೆನ್ಸ್ ನ ನಾವು ಈ ಗ್ರಾಮ್ ಮಾಲಿಕ್ಯುಲರ್ ಮಾಸಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಅಂಡ್ ಎಕ್ಸಾಂಪಲ್ಸ್: ಮಾಲಿಕ್ಯುಲರ್ ಮಾಸ್, ಓಕೆ, ಆಫ್ N2 is 28. ಇಲ್ಲಿ ಬರ್ದಿದೀವಲ್ವಾ, N2 is, ಓಕೆ, ಮಾಲಿಕ್ಯುಲರ್ ಮಾಸ್ ಅನ್ನೋದು ನಮಗೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತು ನಮಗೆ. 2 ಇಂಟು ಎಷ್ಟು ಎಷ್ಟು ಅಟಾಮಿಕ್ ಮಾಸ್ ಇರುತ್ತೋ 2 ಇಂಟು ಅಟಾಮಿಕ್ ಮಾಸ್ ಆಫ್ ಎನ್, ಓಕೆ, ನೈಟ್ರೋಜನ್ದು. ಸೊ ನಮಗೆ ಆಗ ಮಾಲಿಕ್ಯುಲರ್ ಮಾಸ್ ಅನ್ನೋದು ಸಿಗುತ್ತೆ ಅಲ್ವಾ. ಸೊ 28 ಅಂತ ಅನ್ಕೊಂಡ್ರೆ ನಾವು, ಸೊ ಇನ್ ಗ್ರಾಮ್ಸ್ ಇದನ್ನ ಯಾವ ರೀತಿ ಬರಿಬೋದು ಗ್ರಾಮ್ಸ್ ಅಲ್ಲಿ ಅಂದ್ರೆ 28 ಗ್ರಾಮ್ಸ್ ಅಂತ ಬರಿತೀವಿ. 28 ಗ್ರಾಮ್ಸ್ ಅಂತ. ಸೊ ಅದನ್ನೇ ಈ ಗ್ರಾಮ್ನೇ ನಾವು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀವಿ. ಓಕೆ, 1 ಮೋಲ್ ಆಫ್ ಎ ಮಾಲಿಕ್ಯುಲರ್ ಸಬ್ಸ್ಟೆನ್ಸ್, ಇಟ್ ಈಸ್ ಅ ಮಾಲಿಕ್ಯುಲರ್ ಮಾಸ್ ಅಲ್ವಾ. ಸೊ ಈ ಮಾಲಿಕ್ಯುಲರ್ ಸಬ್ಸ್ಟೆನ್ಸ್ 1 ಮೋಲ್, ಓಕೆ, ಅದನ್ನೇ ನಾವು ಏನು ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಅಟಾಮಿಕ್ ಮಾಸ್ ಯೂನಿಟ್ AMU. ನಾನು ಆಲ್ರೆಡಿ ಹೇಳಿದ್ದೀನಿ ಅಲ್ವಾ, ಅಟಾಮಿಕ್ ಮಾಸ್ ಯೂನಿಟ್ AMU. ಓಕೆ, ವಾಟ್ ಈಸ್ ದಿಸ್ ಅಟಾಮಿಕ್ ಮಾಸ್ ಯೂನಿಟ್? ನಾವು ಆಲ್ರೆಡಿ ಹೇಳಿದ್ದೀನಿ AMU ಅಂದ್ರೆ ಅಟಾಮಿಕ್ ಮಾಸ್ ಯೂನಿಟ್. ಅಂಡ್ ಈಗ, ಓಕೆ, ಫಸ್ಟ್ ಇದರಿಂದನೇ ರೆಪ್ರೆಸೆಂಟ್ ಮಾಡ್ತಿದ್ರು, ಬಟ್ ಈಗ, ಓಕೆ, ಈ AMU ನ ಶಾರ್ಟ್ ಮಾಡಿದ್ದಾರೆ. ಓಕೆ, IUPAC ರೆಕಮೆಂಡೇಶನ್ ಇಂದ ಇದು, ಓಕೆ, ಅವರು ರೆಕಮೆಂಡ್ ಮಾಡಿರೋದ್ರಿಂದ ನಾವು, ಓಕೆ, ಈ AMU ನ ನಾವು ಯೂನಿಫೈಡ್ ಮಾಸ್ ಅಂತ ಬರೀತೀವಿ. ಓಕೆ, ಓನ್ಲಿ ಯೂನಿಫೈಡ್ ಮಾಸ್. ಓಕೆ, ಗ್ರಾಮ್ಸ್ ಅಂದ್ರೆ ಇಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ಓಕೆನಾ, ಗ್ರಾಮ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರೋದು. AMU ಮೀನ್ಸ್ ಯೂನಿಫೈಡ್ ಮಾಸ್ ಅಂತ ಹೇಳ್ತೀವಿ. ಸೊ ಅದನ್ನ ಅಟಾಮಿಕ್ ಮಾಸಸ್ ನ ರೆಪ್ರೆಸೆಂಟ್ ಮಾಡೋದು. ಓಕೆ, ಅಟಾಮಿಕ್ ಮಾಸಸ್ ನ ಯೂನಿಫೈಡ್ ಮಾಸ್ ಎಷ್ಟು ಅದು ಸಹ ಒಂದು SI ಯೂನಿಟ್. ಓಕೆನಾ, ಅಂಡ್ ವಾಟ್ ಈಸ್ ದಿಸ್ AMU ಅಂತ ಹೇಳಿದ್ರೆ, ಓಕೆ, ಯೂನಿಫೈಡ್ ಮಾಸ್ ಯೂನಿಟ್. ಅಂಡ್ ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಇದೆ. ಓಕೆ, ಅಂಡ್ ಅಟಾಮಿಕ್ ಮಾಸ್ ಯೂನಿಟ್ ಮೀನ್ಸ್ AMU ಈಸ್ 1/12 of the mass of the unbonded atom of a carbon 12. ಇದು 1/12, okay, 12th mass of the unbonded atom of carbon 12. Okay, ಏನು ಅಟಾಮಿಕ್ ಮಾಸ್ ಯೂನಿಟ್ AMU ಅಂದ್ರೆ, ಇಟ್ ಈಸ್ ದ ಅಟಾಮಿಕ್ ಮಾಸ್ ಇಸ್ ದ 1/12th ಮಾಸ್ ಆಫ್ ದ ಅನ್ಬಾಂಡ್ ಆಟಮ್ ಆಫ್ ಎ ಕಾರ್ಬನ್ 12. ಅಂದ್ರೆ ಈ ಕಾರ್ಬನ್ ಇರುತ್ತೆ ಅಲ್ವಾ, ಆ ಬಾಂಡ್ ಆಗದೆ ಇರೋದು ಆಟಮ್ ಇರುತ್ತೆ ಕಾರ್ಬನ್ 12 ಅಲ್ಲಿ. ಆ ಕಾರ್ಬನ್ಗೆ 1/12 ಅಷ್ಟು ಮಾಸ್ ಇರುತ್ತೆ ಅಲ್ವಾ. ಸೊ ಅದನ್ನೇ ನಾವು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಸೊ ವಾಟ್ ಈಸ್ ದಿಸ್ ಅಟಾಮಿಕ್ ಮಾಸ್ ಯೂನಿಟ್ ಮೀನ್ಸ್? Atomic mass is the 1/12th mass of the unbound atom of a carbon 12. Carbon 12 ಅಂತ ಅಂದ್ರೆ ನಿಮ್ಗೆ ಗೊತ್ತು ಆಲ್ರೆಡಿ ಅಲ್ವಾ. ಸೊ ಇಟ್ಸ್ ಯೂನಿಟ್. ಇದನ್ನ ಇದು ಯೂನಿಟ್ ಆಗಿ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ಯೂನಿಟ್ ಇದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಅಟಾಮಿಕ್ ಮಾಸಸ್ ನ ಮತ್ತೆ ಮಾಲಿಕ್ಯುಲರ್ ಮಾಸಸ್ ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ. ಓಕೆ, ಅಟಾಮಿಕ್ ಮಾಸಸ್ and molecular
ಮಾಸಸ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ, ಈ ಎರಡನ್ನು ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಈ AMU ಅಟಾಮಿಕ್ ಮಾಸ್ ಯೂನಿಟ್ ಅಥವಾ ಯೂನಿಫೈಡ್ ಮಾಸ್ ಸೊ ಯೂನಿಫೈಡ್ ಮಾಸ್ ಅಥವಾ AMU ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಒನ್ ಇಸ್, ಆ್ಯಂಡ್ ಇದನ್ನ ಯೂನಿಫೈಡ್ ಮಾಸ್ ಅಂತಾನು ಅಂತೀವಿ ಅಂತ ಗೊತ್ತು ಅಲ್ವಾ. ಸೊ ಈ ಅಟಾಮಿಕ್ ಮಾಸ್ ಯೂನಿಟ್ನ ನಾವು ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ನೋಡ್ತೀವಿ. ಓಕೆ, ಈ ಚಾಪ್ಟರ್ ಎಂಡ್ ಅಲ್ಲಿ ನಾನು ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ನ ಬರೆಸ್ತೀನಿ. ಓಕೆ, ಸೊ ಅದರಲ್ಲಿ ನಾವು ಈ ಫಾರ್ಮುಲಾಸ್ನೆಲ್ಲ ಈ ಯುನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಓಕೆ, ಯುನ ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಎಲ್ಲಿ ಯುನ ಯೂಸ್ ಮಾಡ್ತೀವಿ, ಆ್ಯಂಡ್ ಮೋಲ್ಸ್, ಓಕೆ, ಅಲ್ಲಿ ಬರ್ತಿದ್ದೀನಿ ಅಲ್ವಾ, ಗ್ರಾಮ್ಸ್ ಮೋಲ್ಸ್ ಪರ್ ಒನ್ ಮೇಲೆ -1 ಇದ್ರೆ ಅದನ್ನ ಪರ್ ಅಂತ ಹೇಳ್ತೀವಿ, ಪರ್. ಓಕೆ, ಆ ರೀತಿ ನಾವು ಈ SI ಯೂನಿಟ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಫಾರ್ಮುಲಾಸ್ ಅಲ್ಲಿ. ಸೊ ಇದ್ರ ಮೇಲೆ ಫಾರ್ಮುಲಾಸ್ ಮೀನ್ಸ್, ಓಕೆ, ಅಟಾಮಿಕ್ ಮಾಸಸ್ಸು, ಮಾಲಿಕ್ಯುಲರ್ ಮಾಸಸ್ಸು, ಓಕೆ, ಆ್ಯಂಡ್ ಇನ್ನು ಯಾವ್ಯಾವ ಮಾಸಸ್ ಇದೆ ನಿಮಗೆ ಸಿಂಪ್ಲೆಸ್ಟ್ ರೇಷಿಯೋ ಅಂತ ಏನು ಅಂತೆಲ್ಲ ಹೇಳ್ದೆ ಅಲ್ವಾ. ಸೊ ಅದ್ರದ್ದು ಎಲ್ಲ ಫುಲ್ ನಾವು ನೆಕ್ಸ್ಟ್ ಈ ಚಾಪ್ಟರ್ ಎಂಡಿಂಗ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಮತ್ತೆ. ಓಕೆ, ವೈಲ್ ಡೂಯಿಂಗ್ ಪ್ರಾಬ್ಲಮ್ಸ್. ಓಕೆ, ಆ್ಯಂಡ್ ಈ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು? ಓಕೆ, ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ನಾನು ನಿಮಗೆ ಆಲ್ರೆಡಿ ಇದೆಲ್ಲ ಹೇಳಿದ್ದೀನಿ, ಬಟ್ ಲಾಸ್ಟಲ್ಲಿ ಡೆಫಿನೇಷನ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಡೆಫಿನೇಷನ್ಗೋಸ್ಕರ ನಾನು ನಿಮಗೆ, ಓಕೆ, ಪ್ರಾಪರ್ ಡೆಫಿನೇಷನ್ಗೋಸ್ಕರ ನಾನು ಮತ್ತೆ ನಿಮ್ಗೆ ಇವೆಲ್ಲ ಹೇಳ್ತಿದ್ದೀನಿ. ಓಕೆ, ಸೊ ಇಟ್ ಈಸ್ ಇನ್ ಯುವರ್ ಸಿಲೆಬಸ್. ಓಕೆ, ಇವು ನಿಮ್ಮ ಸಿಲೆಬಸ್ ಅಲ್ಲಿ ಇದಾವೆ. ಆ್ಯಂಡ್ ವಾಟ್ ಈಸ್ ದಿಸ್ ಮಾಲಿಕ್ಯುಲರ್ ಮಾಸ್? ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ಅಂದ್ರೆ ಎ ನಂಬರ್ ಈಕ್ವಲ್ ಟು ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ದ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್. ಈ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಇಟ್ ಈಸ್ ದ ನಂಬರ್. ಓಕೆ, ಒಂದು ನಂಬರು ಈಕ್ವಲ್ ಟು ದ ಸಮ್ ಮಾಡಿದ್ರೆ, ಓಕೆ, ಅಟಾಮಿಕ್ ಮಾಸಸ್ನ ಸಮ್ ಮಾಡಿದ್ರೆ ಮೀನ್ಸ್ ಈಗ N2 ಅಂತ ಇದೆ ಅಲ್ವಾ. ಸೊ ಇದಕ್ಕೆ ನಾವು 2 ಇಂಟು ಅಟಾಮಿಕ್ ಮಾಸ್ ಆಫ್ N ಅಂತ ಹೇಳ್ತೀನಿ, ಅಟಾಮಿಕ್ ಮಾಸ್ ಆಫ್ N. ಸೊ ಇದು ಮಾಡಿದ್ರೆ ನಮಗೆ ಮಾಲಿಕ್ಯುಲರ್ ಮಾಸ್ ಅನ್ನೋದು ಸಿಗುತ್ತೆ. ಸೊ ಇಟ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಎ ಸಬ್ಸ್ಟೆನ್ಸ್. ಒಂದು ಮಾಲಿಕ್ಯೂಲ್ಗಾಗ್ಲಿ ಸಬ್ಸ್ಟೆನ್ಸ್ಗಾಗ್ಲಿ ಅದರದ್ದು ಅಟಾಮಿಕ್ ಮಾಸಸ್, ಓಕೆನಾ, ಏನೇ ಮಾಲಿಕ್ಯೂಲ್ ಆದ್ರೂ ಆಗ್ಬೋದು. ಓಕೆ, ವಾಟ್ ಈಸ್ ದಿಸ್ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಇಟ್ ಈಸ್ ಅ ನಂಬರ್. ಓಕೆ, ಎ ನಂಬರ್ ಈಕ್ವಲ್ ಟು ದ sum of the atomic masses of the atoms. ಆಟಮ್ಸ್ ಅಲ್ಲಿ ಇರೋ ಅಟಾಮಿಕ್ ಮಾಸಸ್ ನಾವು, ಓಕೆ, ಸಮ್ ಮಾಡೋದು. ಓಕೆನಾ, ಇಲ್ಲಿ ಸಮ್ ಮೀನ್ಸ್ ಪ್ಲಸ್ ಮಾಡೋದು ಅಂತ ನಿಮಗೆ ಗೊತ್ತಿರಬೇಕು. ಓಕೆ, ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಓಕೆ, ಡೆಫಿನೇಷನ್, ಈ ಎಲ್ಲದಕ್ಕೂ ಡೆಫಿನೇಷನ್ ಇಂಪಾರ್ಟೆಂಟ್. ಓಕೆ, ನಿಮಗೆ ಕೇಳ್ಬೋದು ಎಕ್ಸಾಮ್ಸ್ ಅಲ್ಲಿ ನಿಮಗೆ, ಓಕೆ, ಕೇಳ್ತಾರೆ ಡಿಫೈನ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಅಥವಾ ಮೋಲಾರ್ ಮಾಸ್ ಅಥವಾ ಅಟಾಮಿಕ್ ಮಾಸಸ್ ಅಂದ್ರೆ ಏನು, ಆ ಮಾಲಿಕ್ಯುಲರ್ ಮಾಸಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಒಂದು ಪ್ರಾಬ್ಲಮ್ ಸಹ ನಿಮಗೆ ಈ ಎಲ್ಲಾದ ಮೇಲೆ 1 to 2 ಪ್ರಾಬ್ಲಮ್ಸ್ ನಿಮಗೆ ಕಂಪಲ್ಸರಿ ಬರುತ್ತೆ. ಓಕೆ, ಸೊ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಬೇಕು. ಓಕೆ, ಆ್ಯಂಡ್ ದ ಮಾಲಿಕ್ಯುಲರ್ ಮಾಸ್ ಇದು ನಮಗೆ ಏನನ್ನ ಕೊಡುತ್ತೆ ಅಂದ್ರೆ ದ ಮಾಸ್ ಆಫ್ ದ ಮಾಲಿಕ್ಯೂಲ್. ಓಕೆ, ಮಾಸ್ ಆಫ್ ದ ಮಾಲಿಕ್ಯೂಲ್ ಅನ್ನೋದನ್ನ ನಮಗೆ ಕೊಡುತ್ತೆ. ಓಕೆ, ರಿಲೇಟಿವ್ ಟು ದಟ್ ಆಫ್ 12C ಮೀನ್ಸ್ 12C ಕಾರ್ಬನ್ 12 ಆಟಮ್ ಐಸೋಟೋಪ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅದು 12 ಕಾರ್ಬನ್ ಆಟಮ್ಸ್. ಓಕೆ, ಇಟ್ ಗಿವ್ಸ್ ದ ಮಾಸ್ ಆಫ್ ದ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ದು ಮಾಸ್ನ ಕೊಡುತ್ತೆ. ಓಕೆನಾ, ರಿಲೇಟಿವ್ ಟು ದಟ್ ಆಫ್ 12C ಆಟಮ್ಸ್ ಅಥವಾ 12 ಕಾರ್ಬನ್ 12 ಐಸೋಟೋಪ್ ಅಂತ ಸಹ ಹೇಳ್ತೀವಿ ನಾವು. ಓಕೆ,